ಹುಟ್ಟಿಗಿಂತ ಸಾವು ಹೆಚ್ಚು ಅರ್ಥಪೂರ್ಣವಾಗಿರಬೇಕು. ಹುಟ್ಟಿಗಿಂತ ಸಾವು ಹೆಚ್ಚು ಸದ್ದು ಮಾಡಬೇಕು. ಹುಟ್ಟಿನ ಆಚರಣೆ ನಿರ್ದಿಷ್ಟವಾದ ಸ್ಥಳದಲ್ಲಾದರೆ ಸಾವಿನ ಆಚರಣೆ ಎಲ್ಲ ಎಲ್ಲಿಯನ್ನು ಮೀರಿದ್ದಾಗಿರಬೇಕು. ಯುರೋಪಿನ ಅತಿ ದೊಡ್ಡ ದೇಶಗಳಲ್ಲಿ ಜರ್ಮನಿ ದೇಶವೂ ಒಂದು. ಜರ್ಮನ್ ದೇಶದ ನೆಲಕ್ಕೆ ಒಂದು ವಿಶೇಷವಾದ ಶಕ್ತಿ ಇದೆ ಹಾಗೂ ಚರಿತ್ರೆಯೂ ಕೂಡ ಇದೆ. ಈ ನೆಲದ ಪ್ರಕೃತಿಯ ಸೌಂದರ್ಯ ಜನರನ್ನು ಎಷ್ಟು ಕೈಬೀಸಿ ಕರೆಯುತ್ತದೆಯೋ, ಈ ನೆಲದ ಜನರ ಕಾರ್ಯವೈಖರಿಯು ಅಷ್ಟೇ ಮನಸ್ಸುಗಳನ್ನು ಸೆಳೆಯುತ್ತದೆ. ಈ ದೇಶದ ಹುಟ್ಟು ಎಷ್ಟು ಪ್ರಭಾವಶಾಲಿಯಾಗಿತ್ತೋ, ಇದರ ಬೆಳವಣಿಗೆಯೂ ಅದಕ್ಕಿಂತಲೂ ಹೆಚ್ಚು ಪ್ರಭಾವಶಾಲಿಯಾಗಿದೆ. ಈ ನೆಲದ ಮೇಲೆ ಹಲವಾರು ಸ್ಫೂರ್ತಿದಾಯಕ ಘಟನೆಗಳಿವೆ. ಇಲ್ಲಿ ಅನೇಕ ಸಾಧಕರು ಜನ್ಮವನ್ನು ತಾಳಿದ್ದಾರೆ. ಕೆಲವರು ತಮ್ಮ ಜನ್ಮ ಸ್ಥಳವನ್ನೇ ಸಾಧನೆಗೆ ಉಪಯೋಗ ಮಾಡಿಕೊಂಡರೆ, ಇನ್ನೂ ಕೆಲವರು ಬೇರೆ ಸ್ಥಳವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಭಾರತ ಇನ್ನೂ ಅಷ್ಟು ಮುಂದುವರಿಯದೇ ಇದ್ದ ಕಾಲದಲ್ಲಿ ಜರ್ಮನ್ ದೇಶದಿಂದ ಹಲವಾರು ಜನರನ್ನು ಮಿಷನರಿಗಳನ್ನು ಕಳುಹಿಸಲಾಗುತ್ತದೆ. ಈ ಮಿಷನರಿಗಳು ಸುಸಜ್ಜಿತವಾದ ದೇಶವನ್ನು ಹಾಗೂ ಕುಟುಂಬವನ್ನು ಬಿಟ್ಟು ಇನ್ನೂ ಪ್ರಗತಿಯ ಪಥದ ಕಡೆಗೆ ಸಾಗುತ್ತಾ ಇದ್ದ ಭಾರತಕ್ಕೆ ಹೆಜ್ಜೆಯನ್ನು ಇಡುತ್ತಾರೆ. ಇಂಥ ಮಿಷನರಿಗಳ ಪಟ್ಟಿಯಲ್ಲಿ ಕೊನೆಯದಾಗಿ ನಿಲ್ಲುವವರೇ ಹನ್ನಾ ಊಬರ್. ಹನ್ನಾ ಊಬರ್ ಜರ್ಮನ್ ದೇಶದ ಮ್ಯೂನಿಕ್ ಎನ್ನುವಲ್ಲಿ ನವೆಂಬರ್ 8, 1928ರಲ್ಲಿ ಜನ್ಮ ತಾಳುತ್ತಾರೆ. ಯೇಸುವಿನ ಗುಣ ಸ್ವಭಾವಗಳನ್ನು ಬಾಲ್ಯದಿಂದಲೂ ಕರಗತ ಮಾಡಿಕೊಳ್ಳುತ್ತಾ ಬೆಳೆಯುತ್ತಾರೆ. ತಮ್ಮ ಶಿಕ್ಷಣವನ್ನು ಜರ್ಮನ್ ದೇಶದಲ್ಲಿಯೇ ಮುಗಿಸಿ ಯೌವನ ಪ್ರಾಯದಲ್ಲಿರುವಾಗ 1960ರ ದಶಕದ ಉತ್ತರಾರ್ಧದಲ್ಲಿ ಸಿಸ್ಟರ್ ಆಫ್ ಚಾರಿಟಿಯ ಯುವ ಸದಸ್ಯರಾಗಿ ಹುಬ್ಬಳ್ಳಿಗೆ ಆಗಮಿಸುತ್ತಾರೆ. ಬಡವರ ಮಧ್ಯದಲ್ಲಿ ಸೇವೆಯನ್ನು ಮಾಡುವ ಉದ್ದೇಶಕ್ಕಾಗಿಯೇ ಇವರನ್ನು ಕಳಿಸಿದ್ದರಿಂದ ಹುಬ್ಬಳ್ಳಿ ಪ್ರದೇಶವನ್ನು ಸೇವೆಯ ಮನೆಯನ್ನಾಗಿ ಆರಿಸಿಕೊಳ್ಳುತ್ತಾರೆ. ಕನ್ನಡವನ್ನು ಬಹಳ ಬೇಗ ತಮ್ಮ ಭಾಷೆಯನ್ನಾಗಿ ಮಾಡಿಕೊಳ್ಳುತ್ತಾರೆ. ಕನ್ನಡದಲ್ಲಿ ನಿರರ್ಗಳವಾಗಿ ಮಾತನಾಡಲು ಪ್ರಾರಂಭ ಮಾಡುತ್ತಾರೆ. ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರದಲ್ಲಿ ದಣಿವರಿಯದೆ ದುಡಿಯುತ್ತಾರೆ. ಹುಬ್ಬಳ್ಳಿಯಲ್ಲಿ ಬಡವರಿಗಾಗಿ ಶಾಲೆಯನ್ನು ಕಟ್ಟಿ ನಿಲ್ಲಿಸುವಲ್ಲಿ ಮಹತ್ತರವಾದ ಪಾತ್ರವನ್ನು ವಹಿಸುತ್ತಾರೆ. ಅಲ್ಲಿಂದ ಗದಗದ ಬೇಟೆಗೇರಿಗೆ ಹೋಗಿ ಅಲ್ಲಿಯೂ ಗಮನಾರ್ಹ ಸೇವೆಯನ್ನು ಮಾಡುತ್ತಾರೆ. ಹುಬ್ಬಳ್ಳಿ ಹಾಗೂ ಗದಗದ ಬೇಟೆಗೇರಿಯಲ್ಲಿ ಸಾವಿರಾರು ಜನರ ಜೀವನವನ್ನು ರೂಪಿಸುತ್ತಾರೆ. ಅಂಬಾಸಿಡರ್ ಫಾರ್ ಕ್ರೈಸ್ಟ್ನಲ್ಲಿ ಬಹಳಷ್ಟು ಸೇವೆಯನ್ನು ಗೈದ ಅಗಸ್ಟಿನ್ ಸಾಲಿನ್ಸ್ ಒಂದು ಭಕ್ತಿ ಸಂಜೀವನ ಕೂಟಕ್ಕಾಗಿ ಗದಗದ ಬೇಟೆಗೇರಿಗೆ ಭೇಟಿಯನ್ನು ನೀಡಿದಾಗ ಹನ್ನಾ ಊಬರ್ ಜೊತೆಗೆ ರಾತ್ರಿ ಊಟವನ್ನು ಮಾಡುವ ಅವಕಾಶ ಇವರಿಗೆ ಸಿಗುತ್ತದೆ. ಈ ದೇವರ ಸೇವಕರು ಆಡಿದ ನೇರ ಮಾತುಗಳು ನೇರವಾಗಿ ಹನ್ನಾ ಊಬರ್ ಅವರ ಹೃದಯವನ್ನು ಹೊಕ್ಕುಬಿಡುತ್ತದೆ. ಅಲ್ಲಿಂದ ಹನ್ನಾ ಊಬರ್ ಪ್ರತಿದಿನ ರಾತ್ರಿ ಮಲಗುವ ಮೊದಲು ಮೊಣಕಾಲೂರಿ ಪ್ರಾರ್ಥನೆಯನ್ನು ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳುತ್ತಾರೆ. ಒಂದು ರಾತ್ರಿ ಭಯಪಡಬೇಡ, ನೀನು ನನ್ನ ಮಗುವಾಗಿದ್ದಿ ಎನ್ನುವ ಸ್ವರ ಇವರನ್ನು ಸೇವೆಯಲ್ಲಿ ಇನ್ನಷ್ಟು ಬಲಪಡಿಸುತ್ತದೆ. ವಿದೇಶಿ ಮಿಷನರಿಗಳು ಭಾರತದಲ್ಲಿ ಸಾಮಾಜಿಕ ರಾಜಕೀಯ ಸಮಸ್ಯೆಗಳನ್ನು ಎದುರಿಸುವ ಸಮಯ ಬಂದಾಗಲೂ ಹನ್ನಾ ಊಬರ್ ಸ್ಥಿರವಾಗಿ ನಿಂತುಕೊಳ್ಳುತ್ತಾರೆ. ಅವರ ನಂಬಿಕೆಯೇ ಅವರ ಶಕ್ತಿ ಎಂದು ಫಾದರ್ ಜೋಸೆಫ್ ಡಿಸೋಜಾ ನುಡಿದರು. ವಿದ್ಯಾರ್ಥಿನಿ ಲಕ್ಷ್ಮೀರಾವ್ ಸಹೋದರಿ ಹನ್ನಾ ಊಬರ್ ನಮಗೆ ಗಣಿತ ಹಾಗೂ ವಿಜ್ಞಾನವನ್ನು ಕಲಿಸಲಿಲ್ಲ, ಕನಸು ಕಾಣುವುದನ್ನು ಕಲಿಸಿದರು ಎಂದು ಹೇಳುತ್ತಾರೆ. ಆರೋಗ್ಯ ಕುಸಿಯುತ್ತಾ ಇದ್ದಂತೆ ಸಕ್ರಿಯ ಸೇವೆಯಿಂದ ಹಿಂದೆ ಸರಿದು ಬರಹಗಳಲ್ಲಿ ಹಾಗೂ ಪ್ರಾರ್ಥನೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾರೆ. ಆರೋಗ್ಯದ ಸಮಸ್ಯೆ ನಿವೃತ್ತಿ ಹಾಗೂ ವಿದೇಶಿ ಮಿಷನರಿಗಳ ಕಾಲ ಮುಕ್ತಾಯವಾಗಿದ್ದರಿಂದ ಮತ್ತೆ ತಮ್ಮ ಸ್ವದೇಶಕ್ಕೆ ಹಿಂತಿರುಗಿ ಹೋಗುತ್ತಾರೆ. ಅಲ್ಲಿ ಹಲವಾರು ವರ್ಷ ನಿವೃತ್ತಿಯ ಜೀವನವನ್ನು ಕಳೆದು ಮರೆಯಲಾಗದ ನೆನಪುಗಳನ್ನು ಬಿಟ್ಟು 14 ಜುಲೈ 2025ರಂದು ದಿವಂಗತರಾಗುತ್ತಾರೆ. ಒಬ್ಬರ ಕನಸು ಹಲವಾರು ಜನರ ಬದುಕಿನಲ್ಲಿ ಕನಸು ಮೂಡುವ ಹಾಗೆ ಮಾಡಿತು. ಒಬ್ಬರ ಸೇವಾ ಅರ್ಪಣೆ ಹಲವಾರು ಜನರನ್ನು ಸೇವೆಗೆ ಅರ್ಪಣೆ ಮಾಡಲು ಪ್ರೇರಣೆ ನೀಡಿತು. ನೀನು ಕನಸು ಕಾಣು, ಕನಸು ಕಾಣಲು ಅವಕಾಶ ನೀಡು. ನೀನು ಸೇವೆ ಮಾಡು, ಸೇವೆ ಮಾಡಲು ಅವಕಾಶ ನೀಡು.